ಈ ಗ್ಯಾಸ್ ಅನ್ನೋ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. 60 ವರ್ಷಗಳಿಂದ ಗ್ಯಾಸ್ ಅನ್ನು ಸೌದೆ ಒಲೆಯಲ್ಲಿ ಮಾಡ್ತಿದ್ರು. ಸಗಣಿ ಅದನ್ನ ಮಾಡ್ಕೊಂಡು ಗಟ್ಟಿ ಮಾಡ್ಕೊಂಡು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಒಬ್ಬ ಯುವಕ ಕಟ್ಟಿಗೆ ತರ್ಲಿಕ್ಕೆ ಅಂತ ಒಂದು ಕಾಡಿಗೆ ಹೋಗ್ತಾನೆ. ಆ ಕಾಡಿಗೆ ಹೋದಾಗ ಆ ಕಟ್ಟಿಗೆ ಕಡಿಬೇಕಾದ್ರೆ ಒಂದು ಜಿಂಕೆ ಕಾಣಿಸುತ್ತೆ. ನೇನ್ ಕಡಿಬೇಕು ಅನ್ನೋ ಸಂದರ್ಭ ಜಿಂಕೆ ಮಲಗಿರುತ್ತೆ. ನೋಡಿದಾಗ ಜಿಂಕೆಗೆ 2 ಕಾಲು ಮಾತ್ರ, 2 ಕಾಲು ಇರೋದಿಲ್ಲ. ಬರೀ 2 ಕಾಲು ಮಾತ್ರ ಇದ್ರೆ 2 ಕಾಲು ಇರೋದಿಲ್ಲ. ಅದು ಮುಂದೆ ಹೋಗ್ಲಿಕ್ಕೂ ಸಾಧ್ಯ ಆಗ್ತಾ ಇರ್ಲಿಲ್ಲ. ಆ ಸಂದರ್ಭದಲ್ಲಿ ಅವನು ಯೋಚನೆ ಮಾಡ್ತಾನೆ, ಬರೀ 4 ಕಾಲು ಇರ್ತಕ್ಕಂಥ ಜಿಂಕೆಗಳು ಓಡಾಡ್ತಾ, 2 ಕಾಲು ಇದೆ ಪಾಪ, ಇದಕ್ಕೆ ಆಹಾರಕ್ಕೋಸ್ಕರ ಏನ್ ಮಾಡ್ಕೊಳ್ಳುತ್ತಿದ್ದು, ಆಹಾರ ಯಾರು ಕೊಡ್ತಾರೆ ಇದಕ್ಕೆ, ನನ್ ಕಾದ್ ನೋಡ್ಬೇಕಂತ ಏನ್ ಮಾಡಿ ಮರ ಕೂತ್ಕೊಂತಾನೆ. ಇದು ಆಹಾರ ಏನ್ ಮಾಡುತ್ತೆ. ಆ ಸಂದರ್ಭಕ್ಕೆ ಬಂದಾಗ ಒಂದು 4-5 ಅವರು ಆದಾಗ ಒಂದು ಹುಲಿ ಗರ್ಜನೆ ಮಾಡುತ್ತೆ. ಇವನ್ ಭಯ ಬೀಳ್ತಾನೆ. ಏನಂತಂದ್ರೆ ಹುಲಿ ಬಂತು. ಹುಲಿ ಒಂದು ಮಾಂಸ ತುಂಡನ್ನು ತಗೊಂಡ್ಬಂದು ಜಿಂಕೆ ತರ್ತದೆ. ಒಂದು ಮಾಂಸ ತುಂಡು ತಂದು ಜಿಂಕೆ ತೊಗೊಂಡ್ಬರ್ತಾರೆ. ಬಹುಶಃ ಇತಿಹಾಸದಲ್ಲಿ ನೀವೆಲ್ಲ ನೋಡಿದೀವಿ, ಜಿಂಕೆ ತಿನ್ನೋದು ಯಾರು? ಹುಲಿ. ಅಂತ ಹುಲಿನೇ ಒಂದು ಮಾಂಸ ತುಂಡು ತಂದಿದೆ ಅಂತಂದ್ರೆ ಇದೇನೋ ಇದೆ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಆ ಮಾಂಸ ತುಂಡು ಹಾಕಿ ಜಿಂಕೆ ತಿನ್ನುತ್ತೆ. ಇವತ್ತೇನೋ ಮಾಂಸ ತಂಡ ಹುಲಿ ಹಾಕಿದೆ, ನಾಳೆ ಯಾರು ಕೊಡ್ತಾರೆ ಇದಕ್ಕೆ? ಅದೇನ್ ಮಾಡಿದ, ಅವನಲ್ಲೇ ಉಳ್ಕೊಂತಾನೆ. ನೆಕ್ಸ್ಟ್ ಅದೇ ಸಮಯಕ್ಕೆ ಅದೇ ಹುಲಿ ಇನ್ನೊಂದು ತಂದು ಆ ಜಿಂಕೆಗೆ ಆಗುತ್ತೆ. ಅಂದ್ರೆ ಅವನಿಗೆ ಗೊತ್ತಾಯ್ತು, ಉಡ್ಸಿರ್ತಕ್ಕಂಥ ಮಹಾನೀಯರಿಗೆ, ಉಡ್ಸಿರ್ತಕ್ಕಂಥ ಮಹಾನ್ ಭಾವ ದೇವ್ರಿಗೆ ಉತ್ತರ ಪ್ರತಿಯೊಂದರಲ್ಲಿ ಇಟ್ಟಿರ್ತಾನೆ ಅಂತ ಗೊತ್ತಾಯ್ತು. ಅಂದ್ರೆ ಹುಟ್ಟಿರ್ತಕ್ಕಂಥ ಜನ್ಮ ಕೊಟ್ಟಿದ್ದ ದೇವ್ರಿಗೆ ಪ್ರತಿಯೊಬ್ರು ಆಹಾರ ಕೊಡ್ತಕ್ಕಂಥ ಒಂದು ಔದಾರ್ಯ ಇದೆ ಅಂತ ಗೊತ್ತಾಯ್ತು. ಹಂಗ ನಾನು ಕೂಡ ಯೋಚನೆ ಮಾಡ್ಬೇಕು, ನಾನು ಇಲ್ಲಿರ್ತೀನಿ, ನನಗೂ ಯಾರು ದೇವ್ರು ಉತ್ತರ ಕೊಡ್ಬೇಕು, ದೇವ್ರು ಇದ್ರೆ ನಂಗೆ ಆಹಾರ ತಂದು ಕೊಡ್ತಾನೆ ಅಂತ. ಅವನೇನ್ ಮಾಡ್ದ, 1 ದಿವಸ ಇದ್ದ, ಆಹಾರ ಬರ್ಲಿಲ್ಲ. 2 ದಿವಸ ಇದ್ದ, ಆಹಾರ ಬರ್ಲಿಲ್ಲ. 3 ದಿವಸ ಇದ್ದ, ಆಹಾರ ಬರ್ಲಿಲ್ಲ. ಅವನು ದೇವ್ರ ಮೇಲೆ ಶಾಪ ಹಾಕ್ದ. ದೇವ್ರೇ, ನೀನ್ ತಪ್ಪು ಮಾಡ್ತಾ ಇದೀಯಾ, ನಾನು ಕೂಡ ಉಡ್ಸಿದ್ರಿ, ನೀವು ನನಗೂ ಜನ್ಮ ಕೊಟ್ಟಿದ್ದೀರಾ, ನನ್ಗೆ ಯಾರು ಅನ್ನ ಕೊಡಿಲ್ಲ. ಅವನು ಸಾಯೋ ಪರಿಸ್ಥಿತಿ ಎದ್ದು ಹೋಗ್ತಿದ್ದ. ಅವನ್ ಸರ್ ಇನ್ನೊಬ್ಬ ಬಂದ, ಎಲ್ಲಿದ್ದೆ? ಅವ್ನು ನಡೆದಿ ಸ್ಟೋರಿ ಎಲ್ಲ ಹೇಳ್ದ. ಹಿಂಗ್ ಹುಲಿ ಬಂತು, ಜಿಂಕೆ ಕೊಡ್ತು, ಆಹಾರ ತಿಂತು, ನನಗೂ ದೇವ್ರ ಜನ್ಮ ಕೊಟ್ಟವನಲ್ಲ, ಬಹುಶಃ ನನಗೂ ತರಬಹುದು ಅಂತ ಕಾದೆ ಕೊಡ್ಲಿಲ್ಲ. ದೇವ್ರ ಮೋಸ. ಅಯ್ಯೋ ದಡ್ಡ, ನೀನ್ಯಾಕೆ ನೀನು ಜಿಂಕೆ ತರ ಯೋಚನೆ ಮಾಡಿದೆ? ಜೀವನದಲ್ಲಿ 2 ವಿಧ. ಯಾಕೆ? ಕಾಲಿಲ್ಲ ಜಿಂಕೆ ತರ ವೇಟ್ ಮಾಡ್ಬೇಕು, ಇನ್ನೊಬ್ಬಂತ ಅನ್ನ ಕೊಡ್ತಾನೆ ಅಂತ. ಅವನೇನ್ ಮಾಡ್ದ, ಜಿಂಕೆ ತರ ವೇಟ್ ಮಾಡ್ದ ಅವನು. ಹೌದು, ನನಗೂ ಯಾರನ್ನ ತರ್ತಾರೆ ಅಂತ. ಇನ್ನೊಂದು ಪ್ರಾಣಿ ಇತ್ತಲ್ಲ, ಹುಲಿ, ಅದೇನ್ ಮಾಡ್ತು, ಆಹಾರ ತಂದು ಕೊಡ್ತು. ನಮ್ಮ ಆಲೋಚನೆ ವಿಧಾನ 2 ವಿಧಾನ ಇದೆ. ನಾವು ಪ್ರತಿಯೊಬ್ಬರು ನೆಗೆಟಿವಿಟಿ ಮಾತಾಡ್ಬೋದು, ಬಟ್ ಅಲ್ಲಿ ಪಾಸಿಟಿವಿಟಿ ಇದೆ. ನಾವು ಪಾಸಿಟಿವಿಟಿ ಮಾತಾಡ್ಬೋದು. ನಾವು ಆಲೋಚನೆ ಮಾಡೋ ವಿಚಾರದಲ್ಲಿ ಜಿಂಕೆ ವೇಟ್ ಮಾಡ್ತು ಮಾಂಸಕ್ಕೋಸ್ಕರ, ಹುಲಿ ಮಾಂಸ ತಂದು ಕೊಡ್ತು. ಮಾಂಸ ತಂದು ಕೊಟ್ಟಿದ್ದು ನಾನು ಯಾಕೆ ಜೀವನದಲ್ಲಿ ಇನ್ನೊಬ್ರಿಗೆ ಆಹಾರ ಕೊಡಬಾರ್ದಂತ ಯೋಚನೆ ಮಾಡಬಾರ್ದು. ನಾವು ಪ್ರತಿನಿತ್ಯ ಅವ್ರು ಕೊಡ್ತಾರೆ ಇವ್ರು ಕೊಡ್ತಾರೆ ಅಂತ ಯೋಚನೆ ಮಾಡಬಾರ್ದು. ನಾವು ಇನ್ನೊಬ್ರಿಗೆ ಯಾಕೆ ಕೊಡಬಾರ್ದಂತ ನಾವು ಯೋಚನೆ ಮಾಡಬಾರ್ದು. ನಮ್ಮ ಕೈಲಿ 2 ವಿಧಾನ ಇದೆ, ಇನ್ನೊಬ್ರಿಗೆ ಹಾಕ್ಬೇಕಾ, ಇನ್ನೊಬ್ರು ತಡಿಬೇಕಂತ. ನಾವು ಕೂಡ ಜೀವನದಲ್ಲಿ ಇನ್ನೊಬ್ರಿಗೆ ಸಹಾಯ ಮಾಡ್ಬೇಕಂತ ಹೋಗಿ ಹೊರತು ಇನ್ನೊಬ್ರ ಕೈ ಚಾಚಿ ಇನ್ನೊಬ್ರು ಯಾರೋ ಕೊಡ್ತಾರಂತ ವೇಟ್ ಮಾಡಕ್ ಹೋಗ್ಬಾರ್ದು. ಇವತ್ತು ಜೀವನ ನಮ್ಮ ಕೈಲಿದೆ, ರೂಪಿಸ್ಕೊಳ್ಳೋದು ನಮ್ಮ ಕೈಲಿದೆ, ನಿಲ್ಲಿಸ್ಕೊಳ್ಳೋದು ನಮ್ಮ ಕೈಲಿದೆ, ಕಟ್ಟೋದು ನಮ್ಮ ಕೈಲಿದೆ. ಯಾರೋ ಬಂದು ಕಟ್ತಾರೆ, ಯಾರೋ ಬಂದು ಮಾಡ್ತಾರೆ, ನಾವು ವೇಟ್ ಮಾಡಿದ್ರೆ ನಾವು ಅಲ್ಲೇ ವೇಟ್ ಮಾಡ್ತಾನೆ ಇರ್ತೀವಿ. ಈ ಜೀವನ ನಮ್ಮ ಕೈಲಿದೆ, ನಾವು ಕಟ್ಕೊಂಬೋದು. ಇವತ್ತು ರೈಟ್ ಏಜ್ ಯೋಚನೆ ಮಾಡ್ತಕ್ಕಂಥ ವಿಧಾನ ಕೂಡ ನಿಮ್ ಕೈಲಿದೆ, ಒಳ್ಳೇದೋ ಕೆಟ್ಟದ್ದು ಅಂತ ನಿರೂಪಿಸ್ಕೊಳ್ತಕ್ಕಂಥ ವಿಧಾನ ಕೂಡ ನಿಮ್ ಕೈಲಿದೆ, ಕೆಟ್ಟದ್ದಾರ ಸಿಗ್ತದೆ. ದಯವಿಟ್ಟು ಯಾವತ್ತು ನೀವು ಕೂಡ ಜಿಂಕೆ ತರ ಇನ್ನೊಬ್ರು ತಂದು ಕೊಡ್ತಾರಂತ ಯೋಚನೆ ಮಾಡಕ್ ಹೋಗ್ಬಿಡಿ. ಹುಲಿ ತರ ನಾವು ಇನ್ನೊಬ್ರು ಕೊಡ್ಬೇಕಂತ ಯೋಚನೆ ಮಾಡಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಎಲ್ಲರ ಏಜ್ ಕೂಡ ಟರ್ನಿಂಗ್ ಏಜ್ 20, 21, 19 ಟರ್ನಿಂಗ್ ಏಜ್ ಆಗ್ತಾ ಇದೀವಿ. ಇವತ್ತು ನಾವು ಜೀವನ ಕಟ್ಕೊಳ್ಳೋ ಏಜ್. ದಯವಿಟ್ಟು ಇನ್ನೊಬ್ರಿಗೋಸ್ಕರ ಯೋಚನೆ ಮಾಡಬೇಡಿ, ಇನ್ನೊಬ್ರಿಗೋಸ್ಕರ ಯೋಚನೆ ಮಾಡ್ಕೊಡಿ. ನಿಮ್ಮ ಜೀವನವನ್ನ ನೀವೇ ರೂಪಿಸ್ಕೋಬೇಕು, ನಿಮ್ಮ ಜೀವನವನ್ನ ನೀವೇ ನಿರೂಪಿಸ್ಕೊಬೇಕಂತ ಹೇಳ್ತಾ, ಈ ಸುಂದರ ಅವಕಾಶಕ್ಕೆ ನನಗೆ ಕೊಟ್ಟಿರ್ತಕ್ಕಂಥ ನಮ್ಮ BR ಬರ್ಗು, ಎಲ್ಲ ಪ್ರಾಧ್ಯಾಪಕರಿಗೂ, ಸರ್, ನಿಮ್ಮ ಚರಿತ್ರೆ, ನಿಮ್ಮ ಸರ್ವೀಸು ಇದೆಂದೂ ಮುಟ್ಟಕ್ಕಾಗಲ್ಲ, ಬಹುಶಃ ಇದೆಂದೂ ಮುಟ್ಟಕ್ಕಾಗಲ್ಲ. ನಾನು ಸುಮ್ನೆ ಯಾರನ್ನೂ ಹೊಗಳಲ್ಲ. ಸೊ ನಾನು ಹೊಗಳಿದೆ ಅಂತಾನೆ ಖಂಡಿತವಾಗಿ ಅರ್ಥ ಇರ್ತದೆ. ಆ ದೇವರು ಇನ್ನೂ ನಿಮಗೆ ನಮ್ಮೆಲ್ಲರೂ ಒಂದು ಆಯುಷ್ಯ ಕೊಟ್ಟು, ನೀವು ರಿಟೈರ್ಡ್ ಆದ್ರೆ ಕೂಡ ನಿಮ್ಮ ಸೇವೆ ನಮ್ಮ ಕಾಲೇಜ್ ಬೇಕು ಅಂತ ಹೇಳ್ತಾ, ನಿಮ್ಮ ಸೇವೆ ಅಪಾರವಾಗಿರ್ಲಿ.
ನೀವು ಅನ್ಕೊಂಡಿರ್ತಕ್ಕಂಥ ಕನಸು ಆದಷ್ಟು ಬೇಗ ನಿಮ್ಗೆ ದೇವರು ನೆರವೇರಿಸಲಿ ಅಂತ ಹೇಳ್ತಾ, ಒಬ್ಬ ಶಾಸಕನಾಗಿ ಅಲ್ಲ, ಒಬ್ಬ ತಮ್ಮನಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ಏನು ಕಲ್ಮಶ ಇಲ್ಲದೆ ನೀವು ಹೊರಟಿದ್ರಿ, ಖಂಡಿತವಾಗ್ಲೂ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ಸುಂದರ ಸಮಾರಂಭಕ್ಕೆ ನಾನು ಕರೆದು ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮ ತಂಡಕ್ಕೆ, ನಮ್ಮ ಕಾಲೇಜಿಗೆ ನಮಸ್ಕರಿಸೋದು ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.